ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಿಡದಿ ಟೌನ್ಶಿಪ್ ಬಗ್ಗೆ ಈಗಾಗಲೇ ಬಹಳಷ್ಟು ಹೋರಾಟಗಳು ಕೇಳಿ ಬರ್ತಾ ಇದೆ. ಈಗಾಗಲೇ ಬಿಡದಿಯಲ್ಲಿ ರೈತರು ಬಹಳಷ್ಟು ಒಂದು ಹೋರಾಟ ಮಾಡ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಅನ್ನ ಕೈ ಬಿಡಬೇಕಂತ ಈಗಾಗಲೇ ಕೂಗು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಇವತ್ತು ಬಹುತೇಕ ಅಂದರೆ BJP ಆಗಿರ್ಬೋದು, JDS ಸಿಲಿಕಾನ್ ಸಿಟಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಕೈಗೊಂಡಿರುವಂಥದ್ದು. ಸೊ ಇವರ ಸಪೋರ್ಟ್ ಹೇಗಿರುತ್ತೆ ಬನ್ನಿ ಇವ್ರನ್ನ ಮಾತಾಡ್ಸ್ಕೊಂಡು ಬರೋಣ. ಆದರೆ ಈಗ ನಾವು ರೈತರು ಡಿಪೆಂಡೆಂಟ್ ಆನ್ ಲ್ಯಾಂಡ್ಸ್ ಮೇಲೆ ನಮ್ಮ ದಿನನಿತ್ಯದ ಲೈಫ್ 100 ಇಯರ್ಸ್ಲಿಂದ ಅದ್ರ ಮೇಲೆ ನಾವು ಜೀವನದಲ್ಲಿ ಇದ್ದೀವಿ. ನೀವು ಎಷ್ಟಾರ ಕೊಡ್ಬೋದು, 1 ಲಕ್ಷ 50 ಲಕ್ಷ 1 ಕೋಟಿ 2 ಕೋಟಿ ಕೊಡ್ಬೋದು. ಕೊಟ್ಟ ಮೇಲೆ ಅದು ನಮ್ಮ ಉಪಜೀವನ ಅದ್ರ ಮೇಲೆ ಇರೋಂಗಿಲ್ಲ. ನಮ್ಮ ಪರಂಪರಾಗತವಾಗಿ ಅದ್ರ ಮೇಲೆ ನಾವು ಲೈಫ್ ನಡೀತಾ ಇರ್ತೀವಿ ಜನ್ರೇಷನ್ ಟುಗೆದರ್. ಈ ರೊಕ್ಕ ಬಂತಂದ್ರೆ ಅದಕ್ಕೆ ಮುಂದೆ ಹ್ಯಾಂಗೆ ಯುಟಿಲೈಸ್ ಮಾಡ್ಬೇಕಂಬ ನಮ್ಗೆ ಗೊತ್ತಿರಲ್ಲ, ಅದು ಕರಗಿ ಹೋಗ್ಬಿಡ್ತದೆ. ಅದಕ್ಕೆ ನಮ್ಮ ಲೈವ್ಲಿಹುಡ್ ಸಲಕ ಇದು ಭೂಮಿಯನ್ನು ಕಸ್ಕೋಬಾರ್ದು. ಸರ್, ಈಗ ಎಲ್ಲೋ ಒಂದ್ ಕಡೆ ರಾಜಕೀಯ ಕೆಸರಾಟ ಉಂಟಾಗ್ತಿದೆ ಅನ್ಸ್ತಿದೆ ನಿಮ್ಗೆ? ಮತ್ತೆ ಈಗ ನೋಡಿ ಮೇಡಮ್, ಈಗ ರಣಭೀಕರ ಬರಗಾಲಿದೆ. ಇಂಥದ್ರಲ್ಲಿ ನೀವು ಟೌನ್ಶಿಪ್ ಮಾಡಿ ಏನು ಮಾಡೋರು? ಜನರಿಗೆ ಕಂಗಾಲಾಗಿದ್ದಾರೆ, ನೀರಿಲ್ಲ, ಬೆಳೆ ಎಲ್ಲ ಒಣಗಿ ಹೋಗ್ತಾ ಇದ್ದೇವೆ. ಅಂಥದ್ದು ಬಿಟ್ಟು ನಾವು ಈಗ ಟೌನ್ಶಿಪ್ ಈಗ ಬೆಂಗಳೂರು ಇದು ಒಂದೇನೇ ಸಾಕ? ಬೇರೆ ಕಡೆ ಇಲ್ವಾ ನಿಮಗೆ? ಬೇರೆ ಡಿಸ್ಟ್ರಿಕ್ನಲ್ಲಿ ಇದಾವಲ್ಲ, ಅಲ್ಲೆಲ್ಲ ಮಾಡಿ IT-BT ಅಲ್ಲೆಲ್ಲ ಮಾಡ್ಬೋದಲ್ಲ. ಅಲ್ಲೂ ಏರ್ಪೋರ್ಟ್ಸ್ ಇದಾವೆ, ಅಲ್ಲೂ ನಿಮ್ಗೆ ಸ್ಪೇಸ್ ಇದೆ. ಇದೇ ಆಗಬೇಕು. ಆಮೇಲೆ ನಿಮ್ದು ಟೋಟಲಿ ಗ್ರೀನ್ ಎನ್ವೈರ್ಮೆಂಟ್ ಹೋಗ್ಬಿಡ್ತದೆ. ಈಗೇನು ಆಕ್ಸಿಜನ್ ಏನು ಸಿಗ್ತದೆ ಇದಕ್ಕೆ ಬೆಂಗಳೂರಿಗೆ, ಅದನ್ನು ಹೋಗ್ಬಿಡ್ತದೆ. ಚೆನ್ನಾಗಿ ಶಾಂತವಾಗಿ ಹೋರಾಟ ಮಾಡ್ತೀವಿ. ಅಂದ್ರೆ ನೀವು ಪಕ್ಷದ ಪರ ಬಂದಿದ್ದೀರಾ? ಹೋರಾಟ ಬಿಡದಿಯಲ್ಲಿ ನಿಮ್ದೇನು ಜಮೀನಿಲ್ಲ? ಜಮೀನಿಲ್ಲ, ಪಕ್ಷ ಪರವಾಗಿ ಬಂದಿದ್ದು. ಪಕ್ಷದ ಕಾಲಿದೆ, ರಾಜ್ಯಾಧ್ಯಕ್ಷ ಕಾಲು ಕೊಟ್ಟಿದ್ದಾರೆ, ರಾಜ್ಯಾಧ್ಯಕ್ಷ ಕಾರ್ಸ್ಲಾಗ ನಾವು ಬಂದಿದ್ದು. ಎಲ್ಲೂ ಒಂದ್ ಕಡೆ ಇದರಲ್ಲಿ ರಾಜಕೀಯ ಆಗ್ತಿದೆ ಅಂತ ಅನ್ಸ್ತಿದ್ಯಾ ನಿಮ್ಗೆ? ರಾಜಕೀಯ ಏನು ಭೀ ಆಗ್ತಾ ಇಲ್ರಿ, ಸುಳ್ಳು ರಾಜಕೀಯ ಇಲ್ರಿ, ಕರೆಕ್ಟ್ ರಾಜಕೀಯ ಏನು ಭೀ ಇಲ್ರಿ. ಬಿಡದಿ ಟೌನ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ? ನಿಮ್ಮ ಜಮೀನು ಇದೆಯಾ ಸರ್, ಅಥವಾ ನೀವು ಪಕ್ಷ ಪರ ಹೋರಾಟಕ್ಕೆ ಬಂದಿದ್ದೀರಾ? ಮೇಡಮ್, ನಾವು ಪಕ್ಷದ ವಿಚಾರವಾಗಿ ಹೋರಾಟಕ್ಕೆ ಬಂದಿರೋದು. ಇವತ್ತು ಬಿಡದಿ ಟೌನ್ಶಿಪ್ ಏನು ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ ಹೊರಟವ್ರೆ, ಅದು ಎಷ್ಟು ಮಟ್ಟಿಗೆ ಸರಿ ಮೇಡಮ್? ಇವಾಗ ರೈತರುಗಳು ಈಗಲೇ ಊಟ ಇಲ್ದ್ರಂದು ಅಲ್ದಾಡ್ತಾ ಇದ್ದೀವಿ. ಈಗ ಬೇರೆ ದೇಶದಿಂದ ತರಿಸ್ಕೊತಾ ಇದ್ದೀವಿ. ಹಂಗಿರೋವಾಗ ಇಲ್ಲಿ ಅಷ್ಟು ದೊಡ್ಡ ಸಿಟಿ ಏನು ಅವಶ್ಯಕತೆ ಇಲ್ಲ. ಯಾಕಂದರೆ ಅಲ್ಲಿ ರೈತರು ಬೆಳೆಯುವಂಥ ಜಾಗ, ಆ ಜಾಗ ಬಿಟ್ಟು ಬೇರೆ ಎಲ್ಲಾದರೂ ಜಾಗ ಹುಡುಕ್ಬೇಕು ಮೇಡಮ್. ಹುಡ್ಕೊಂಡು ಮಾಡಿದ್ರೆ ಒಳ್ಳೇದು ಅನಿಸ್ತದೆ ನಮಗೆ. ಹಂಗೆ ಆ ವಿಚಾರವಾಗಿ ನಾವು ಹೋರಾಟಕ್ಕೆ ಇವತ್ತು ಬಂದಿದ್ವಿ. ಕೈ ಬಿಡ್ಬೇಕು. ನಿಮ್ದು ಎಲ್ಲಿ ಜಮೀನಿದೆ? ನೀವು ರೈತರ? ಹೇಗೆ ರೈತರೇ ಮೇಡಮ್, ನಾವು ಇರೋದು ಜಮೀನು ನಮ್ದು ಇಲ್ಲಿ, ನಾವು ಇಲ್ಲಿರೋರು. ಅವ್ರ ಪರವಾಗಿ ನಾವು ಹೋರಾಟಕ್ಕೆ ಬಂದಿದ್ದೀವಿ. ಈಗ ಬಿಡದಿ ವಿಚಾರ ಬಂದಾಗ ಸರ್, ಎಷ್ಟೋ ನಾವು ನೋಡೋಕೆ ಎಷ್ಟೋ ಗ್ರೀನರಿ ಇದೆ, ಅವುಗಳನ್ನೆಲ್ಲ ಹೋಗಿದ್ರೆ ಬೆಂಗಳೂರಿಗೆ ಎಷ್ಟು ಎಫೆಕ್ಟ್ ಆಗ್ಬೋದು ಸರ್? ಬೆಂಗಳೂರಿಗೆ ಅಂತ ಇಲ್ಲ ನೋಡಿ, ಇವತ್ತು ನಮ್ಗೇನಾದ್ರು ಅಷ್ಟು ಇಷ್ಟು ಆ ಮರಗಳು ಇರೋದು, ರೈತರುಗಳು ಬೆಳೆಯುವಂಥ ಮರಗಳು, ಆಕ್ಸಿಜನ್ ಇರೋದ್ರಿಂದ ನಾವು ಜೀವನ ಮಾಡ್ತಾ ಇದ್ದೀವಿ. ಎಲ್ಲನೂ ಸಿಟಿ ಮಾಡ್ಕೊಂಡು ಹೋಗ್ತಾ ಇದ್ರೆ ನಾವು ಜೀವನ ಹೆಂಗೆ ಮಾಡೋಕ್ಕಾಗತ್ತೆ? ನಮ್ಗೆ ಒಳ್ಳೆ ಊಟ ಎಲ್ಲಿ ಸಿಗುತ್ತೆ? ನಮ್ಗೆ ಒಳ್ಳೆ ಆಕ್ಸಿಜನ್ ಎಲ್ಲಿ ಸಿಗುತ್ತೆ? ಏನೂ ಇರೋಲ್ಲ ಮೇಡಮ್. ಮುಂದಕ್ಕೆ ಹೋಗ್ತಾ ಏನೋ ದುಡ್ಡು ಮಾಡ್ಬೋದು, ಇಲ್ಲ ಸಿಟಿ ಡೆವಲಪ್ಮೆಂಟ್ ಮಾಡ್ಬೋದು, ಆಗ್ಬೋದು. ಆದರೆ ಅದಕ್ಕಂಥ ಜಾಗಗಳಿರುತ್ತೆ, ಅಂಥದ್ದು ಹುಡುಕಿ ಅಂಥ ಜಾಗ ಮಾಡಿದ್ರೆ ಎಲ್ಲದಕ್ಕೂ ಒಳ್ಳೇದು ಮೇಡಮ್. ಅವ್ರಿಗೂ ಒಳ್ಳೇದು, ನಮಗೂ ಒಳ್ಳೇದು, ಎಲ್ಲ ಒಳ್ಳೇದಾಗುತ್ತೆ. ಎಲ್ಲೋ ಒಂದ್ ಕಡೆ ರಾಜಕೀಯ ಅಂತ ಅನ್ಸ್ತಾ ಇದ್ವಾ? ಯಾಕಂದ್ರೆ ಈ ಹಿಂದೆ ಕೂಡ ಅವ್ರು ಹೇಳ್ತಾರೆ, ಕಾಂಗ್ರೆಸ್ ಅವರು BJP ಮೇಲೆ, JDS ಮೇಲೆ, JDS BJP ಕಾಂಗ್ರೆಸ್ ಮೇಲೆ ಈ ರೀತಿ ಆಗ್ತಾ ಇದೆ. ಇಲ್ಲಿ ರೈತರು ನಿಜಕ್ಕೂ ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸ್ತಾ ಇದೆಯಾ? ಮೇಡಮ್, ಖಂಡಿತವಾಗಿ ನೋಡಿ, ರಾಜಕೀಯ ಬೇರೆ. ರಾಜಕೀಯದವರು ಇವತ್ತು ಮುಂದೆ ನಿಂತ್ಕೊಂಡು ಮಾಡಲಿಲ್ಲ ಅಂದರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಮೇಡಮ್. ಎಲ್ಲ ರಾಜಕೀಯದಲ್ಲಿ ಯಾವ್ದು ಸರ್ಕಾರ ಇದ್ದಾಗ ರಾಜಕೀಯ ಮಾಡಲೇಬೇಕಾಗತ್ತೆ. ಅಂದರೆ ಅದು ಒಳ್ಳೆ ಸುದ್ದಿ ಇರಬೇಕು, ಒಳ್ಳೆ ಉದ್ದೇಶ ಇರಬೇಕು. ಆ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಯಾರು ರಾಜ್ಯ ಆಳ್ತಾ ಇರೋ ಅವ್ರ ಬಗ್ಗೆ ಯಾರು ಏನು ಮಾತಾಡಲ್ಲ. ಈಗ ಮಾಡ್ತಿರೋದು ಕರೆಕ್ಟಾ ತಪ್ಪು ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ. ಆ ರೀತಿ ಆಗಬಾರ್ದು. ಯಾವುದೇ ರೈತರಿಗೆ ಒಳ್ಳೆ ಸವಲತ್ತು ಮಾಡಿಕೊಡ್ಬೇಕು. ಇನ್ನೂ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ನಮಗೂ ಖುಷಿ, ಎಲ್ಲರಿಗೂ ಖುಷಿ ಆಗುತ್ತೆ. ಹಂಗಂತ ಹೋಗ್ಬಿಟ್ಟು ಬೆಳೆಯೋ ಜಾಗ ಬಂದ್ಬಿಟ್ಟು ಅಲ್ಲೋಗಿ ಸ್ಮಾರ್ಟ್ ಸಿಟಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಇದು ಎಲ್ಲರೂ ಯೋಚನೆ ಮಾಡಿ ಎಲ್ಲ ವಿರೋಧ ಮಾಡ್ತಾವ್ರೆ. ಅದಾಗಬಾರ್ದು ಮೇಡಮ್. ಬ್ರ್ಯಾಂಡ್ ಬೆಂಗಳೂರು ಮಾಡೋದಕ್ಕೆ ಹೊರಟಿರುವಂಥದ್ದು, ಬಿಡದಿಯನ್ನು ಈಗ ತೆಗೆದುಕೊಂಡಿದ್ದಾರೆ, ಏನು ಹೇಳ್ತೀರಾ? ಮೇಡಮ್ ಅವರೇ, ಇದೊಂದು ಬಿಡದಿ ಟೌನ್ಶಿಪ್ ಅನ್ನೋತಕ್ಕಂಥದ್ದು ಅಲ್ಲಿ ಅನೇಕ ಸಾವಿರಾರು ಎಕರೆಗಳಿರ್ತಕ್ಕಂಥ ರೈತರು ಇವತ್ತು ಒಳ್ಳೆ ಬೆಳೆಯನ್ನು ಬೆಳೆದು ಇವತ್ತು ಬಹಳ ನೆಮ್ಮದಿಯಿಂದ ಬದುಕ್ತಕ್ಕಂಥ ಜಾಗ. ಅದು ಇವತ್ತು ಹಸಿರಾಗಿರ್ತಕ್ಕಂಥ ಒಂದು ಜಾಗವನ್ನು ಇವತ್ತು ಬಲವಂತದಿಂದ ಈ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಒಂದು ಬೃಹತ್ವಾದಂಥ ಒಂದು ಯೋಜನೆ ಇಟ್ಕೊಂಡು ರಿಯಲ್ ಎಸ್ಟೇಟ್ ದಂಧೆ ನಡೆಸೋದಕ್ಕೋಸ್ಕರ ಆಂಧ್ರದಿಂದ ಇರತಕ್ಕಂಥ ಉದ್ಯಮಿಗಳಿಗೆ ಇವತ್ತು ಬೇಜಾನ್ ರಿಯಲ್ ಎಸ್ಟೇಟ್ ಮಾಡಿ ಇವತ್ತು ಸಾವಿರಾರು ಕೋಟಿಯನ್ನು ಲೂಟಿ ಮಾಡೋದಕ್ಕೆ ಇವತ್ತು ಹಾಕಿರ್ತಕ್ಕಂಥ ಒಂದು ಯೋಜನೆ ಇದು ರಾಜ್ಯ ಸರ್ಕಾರದಾಗಿದೆ.
ಈಗ ರೈತರನ್ನ ದುಡ್ಡಿನಲ್ಲಿ ಅಂದ್ರೆ ತಗೋತಾರೆ ಅಂದ್ರೆ ಈಗ ನಾವು ಎಲ್ಲ ಬದುಕೋದು ನಿಮ್ಗೆ ಗೊತ್ತು, ಪ್ರತಿನಿತ್ಯ ಅನ್ನವನ್ನ ತಿನ್ಬೇಕಾದ್ರೆ ಇದೇ ರೈತರ ಬೆಳಿಬೇಕು. ಎಲ್ಲೋ ಒಂದು ಕಡೆ ರೈತರ ಜೀವನ ಬಹಳಷ್ಟು ಶೋಚನೀಯ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? 100% ಇವತ್ತು ರೈತರು ಈ ದೇಶಕ್ಕೆ ಬೆನ್ನೆಲುಬು. ರೈತರು ಇಲ್ಲದಿದ್ದರೆ ಇವತ್ತು ನಾವ್ ಯಾರು ಕೂಡ ಬದುಕೋಕೆ ಸಾಧ್ಯನೇ ಇಲ್ಲ. ಮೊದಲು ಇವತ್ತು ಈ ದೇಶದಲ್ಲಿ ರೈತರು ಹಸಿರಾಗಿದ್ದರೆ ನಾವೆಲ್ಲರೂ ಕೂಡ ಹಸಿರಾಗಿರ್ತೀವಿ. ಇವತ್ತು ನಗರಗಳಾಗಿ ಉಳಿಬೇಕು, ಗ್ರಾಮಗಳಾಗಿ ಉಳಿಬೇಕು. ಇವತ್ತು ಬೆಂಗಳೂರು ಬೃಹತ್ಕಾರ ಆಗಿ ಬೆಳೆದಿದೆ. ಇವತ್ತು ಬಿಡದಿಯನ್ನೇ ಇವತ್ತು ವಿಶೇಷವಾಗಿ ತಗೊಂಡು ಟೌನ್ಶಿಪ್ ಮಾಡಿ ಅಲ್ಲಿ ಮಾರ್ಕೆಟಿಂಗ್ ಮಾಡ್ತಕ್ಕಂಥ ಅವಶ್ಯಕತೆ ರಾಜ್ಯ ಸರ್ಕಾರಕ್ಕಿಲ್ಲ. ಇದೊಂದು ಅವರು ಒಂದು ದೊಡ್ಡ ಯೋಜನೆಯನ್ನು ಇಟ್ಕೊಂಡು ಇವತ್ತು ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಹೊಡೆಯೋದಕ್ಕೆ ಹಾಕಿರ್ತಕ್ಕಂಥ ಒಂದು ದೊಡ್ಡ ಸಂಚು ಅಂತಲೇ ಇವತ್ತು ನಾವು ಇಡೀ ನಮ್ಮ ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು, JDS ಆಗಿರ್ಬೋದು, ನಾವೆಲ್ಲರೂ ಕೂಡ ಇವತ್ತು ಬೃಹತ್ ಹೋರಾಟವನ್ನು ಮಾಡ್ತಾ ಇದ್ದೀವಿ. ರಾಜ್ಯಾದ್ಯಂತ ಕೂಡ ಇವತ್ತು ಹೋರಾಟವನ್ನು ಮಾಡ್ತೀವಿ. ರೈತರಾಗಿ ಉಳಿಬೇಕು, ರೈತರ ಪರ ನಾವಿದ್ದೀವಿ. ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ದ್ರೋಹ ಮಾಡತಕ್ಕಂಥ ರೈತರಿಗೆ ಮಾಡಿರ್ತಕ್ಕಂಥ ದ್ರೋಹವನ್ನು ಇವತ್ತು ಎಲ್ಲ ಜನರು ಕೂಡ ತಲುಪಿಸ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೀವಿ. ಓಕೆ ಸರ್, ಇಲ್ಲಿ ಪಕ್ಷ ರೈತರನ್ನ ಮುಂದೆ ಇಟ್ಕೊಂಡು ಪಕ್ಷಗಳು ಎಲ್ಲೋ ಒಂದು ಕಡೆ ಲಾಭವನ್ನ ಪಡಿತಾ ಇದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಖಂಡಿತವಾಗಿ ಇಲ್ಲ. ನೋಡಿ, ಯಾವುದ್ರಲ್ಲಿ ರಾಜಕೀಯ ಮಾಡಬೇಕು ಅದರಲ್ಲಿ ಮಾಡ್ತದೆ. ಯಾಕಂತ ಹೇಳಿದ್ರೆ ಇವತ್ತು ರಾಜಕೀಯ ಮಾಡ್ತಕ್ಕಂಥ ವಿಚಾರ ಇದರಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ ಅವರು ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ರೈತರಿಗೆ ದ್ರೋಹ ಬಗೆತಾ ಇದ್ದಾರೆ. ರೈತರ ಜಮೀನನ್ನು ಬಲವಂತದಿಂದ ತಗೊಂಡಿರ್ತಕ್ಕಂಥದ್ದು ಇಡೀ ರಾಜ್ಯ ಜನತೆ ನೋಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ರೈತರು ನೇರವಾಗಿ ಸ್ವಯಂ ಪ್ರೇರಿತವಾಗಿ ಅವರು ಬಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಮ್ಮ ಜಮೀನನ್ನು ನಾವು ಕೊಡೋದಕ್ಕೆ ರೆಡಿ ಇಲ್ಲ. ರಾಜ್ಯ ಸರ್ಕಾರ ಬಲವಂತದಿಂದ ನೋಟಿಸನ್ನು ಕೊಟ್ಟು ಬಲವಂತದಿಂದ ಸರ್ವೆ ಮಾಡೋಕ್ಕೆ ಬಂದು ಜನರನ್ನ ಕಳಿಸಿ ನಮ್ಮ ಜಮೀನನ್ನು ತೆಗೆದುಕೊಳ್ತಕ್ಕಂಥ ವಿಚಾರವನ್ನು ಮಾಡ್ತಾ ಇದ್ದಾರೆ. ಇದನ್ನು ಖಂಡನೆ ಮಾಡ್ತೀವಿ, ನಮ್ಮ ಜಮೀನು ಕೊಡೋದಿಲ್ಲ ಅಂತ ಹೇಳಿ ರೈತರು ನೇರವಾಗಿ ಹೇಳ್ತಾ ಇದ್ದಾರೆ. ಈ ವಿಚಾರ ಇಡೀ ರಾಜ್ಯ ಜನತೆ ಗೊತ್ತಾ ಇದೆ. ಇದರಲ್ಲಿ ರಾಜಕೀಯ ಅಂತ ಉಂಟು. ನಾವೆಲ್ಲರೂ ಕೂಡ ರೈತರ ಪರ ಹೋರಾಟ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಸಿದ್ಧವಿದ್ದೀವಿ, ರೈತರ ಪರ ಇರ್ತೀವಿ ಅಂತ ಈ ಸಂದರ್ಭ ಹೇಳ್ತಾ ಇದ್ದೀವಿ. ನಡೀತಾನೆ ಇರ್ತದೆ. ಇನ್ನ ಇದಕ್ಕಿನ್ನ ಘೋರವಾಗಿ, ಇದಕ್ಕಿನ್ನ ಗಂಭೀರವಾಗಿ ಇನ್ನು ಮುಂದಕ್ಕೆ ಹೋರಾಟ ಕಂಟಿನ್ಯೂ ಮಾಡ್ತೀವಿ. ಥ್ಯಾಂಕ್ ಯು. ಬಿಡದಿ ಹೋರಾಟದ ಬಗ್ಗೆ ಮೇಡಮ್, ಈಗ ರೈತರದ್ದು ಭೂಮಿ ಕಬಳಿಸೋದು ತಪ್ಪು. ಈಗ ನಾನು ಹೇಳೋದು ಎಲ್ಲ ವ್ಯವಸಾಯ ಭೂಮಿ, ಅದು ವ್ಯವಸಾಯ ಭೂಮಿ ನೀವೆಲ್ಲ ಕಬಳಿಸ್ಕೊಂಡು ನಾವು ಟೌನ್ಶಿಪ್ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ ಅಂದರೆ ವ್ಯವಸಾಯ ಮಾಡೋದು ಹೆಂಗೆ? ರೈತರು ಅವ್ರಿಗೆ ಪರ್ಯಾಯ, ಅವ್ರಿಗೆ ಉದ್ಯೋಗಗಳು ಯಾವ ಥರ ಅದನ್ನ ವ್ಯವಸ್ಥೆ ಮಾಡಬೇಕು. ಈಗ ಇರೋ ವ್ಯವಸ್ಥೆಯಲ್ಲಿ ಈಗ ನಮಗೆ ಯಾರು ಬೆಳೆಯೋರೇ ಇಲ್ಲ. ಆ ಥರ ಒಂದು ಸನ್ನಿವೇಶದಲ್ಲಿ ನೀವು ವ್ಯವಸಾಯ ಭೂಮಿಯನ್ನು ನೀವೆಲ್ಲ ಈ ಥರ ಆಕ್ರಮಿಸ್ಕೊಂಡ್ರೆ ವ್ಯವಸಾಯಗಾರರು ಏನು ಮಾಡೋದು ಅಂತೇಳ್ಬಿಟ್ಟು ಇದರಿಂದ ನಮ್ಮ KR ಪುರಂ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಬೈತಿ ಪರವಾಗಿ ನಾವು ಇದನ್ನು ವಿರೋಧಿಸ್ತೀವಿ ಮೇಡಮ್. ಸರ್, ಈಗಾಗಲೇ ನಿಮಗೆ ಗೊತ್ತು IT BT ಸಿಟಿ ಆಗಿದೆ, ಎಲ್ಲರೂ ಕೂಡ ಟೆಕ್ಕಿಗಳೇ ಆಗಿದ್ದಾರೆ. ರೈತರು ಅನ್ನೋದು ಲೆಕ್ಕಕ್ಕಿಲ್ಲದಷ್ಟು ಜನ ಇರುವಂಥದ್ದು. ಸೊ ಪಾಪ ಬಿಡದಿಯಲ್ಲಿ ಎಷ್ಟೋ ರೈತರು ಈಗ ಇದ್ದಾರೆ, ದುಡಿದು ತಿಂತಾ ಇದ್ದಾರೆ. ಸೊ ಇವರನ್ನೆಲ್ಲ ಈ ರೀತಿ ಮಾಡಿದ್ರೆ ಅವ್ರು ಎಲ್ಲಿ ಹೋಗ್ಬೇಕು ಸರ್? 100% ತಪ್ಪು ಮೇಡಮ್. ಅವ್ರಿಗೇನಾದರೂ ಇವಾಗ ನಾನು ಹೇಳೋದು, ಅಲ್ಲಿ ನೀರಾವರಿ ಜಮೀನು ಎಲ್ಲ ಇರೋದು. ಬರಡು ಭೂಮಿ ಇದ್ದರೆ ನೀವು ಹೇಳ್ದಂಗೆ ಅದನ್ನೆಲ್ಲ ಟೌನ್ಶಿಪ್ ಮಾಡೋದು, ಇನ್ನೊಂದು ಮಾಡಿಕೊಂಡ್ರೆ ಅದು ತುಂಬ ಒಳ್ಳೆಯದು. ಈ ನೀರಾವರಿ ಜಮೀನು ಇರೋದ್ರಿಂದ ದಯವಿಟ್ಟು ವ್ಯವಸಾಯ ಅವರಿಗೆ ನಾವೆಲ್ಲರೂ ಫುಲ್ ಸಪೋರ್ಟ್. ಈಗ ಬ್ರ್ಯಾಂಡ್ ಬೆಂಗಳೂರು ಮಾಡ್ಬೇಕಂತ ಇದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಆಗುತ್ತಾ? ಈಗ ಬಿಡದಿಗೆ ಹೋಗಿದ್ದಾರೆ. ನಿಜಕ್ಕೂ ಮೊದಲು ಇವರು ಬೆಂಗಳೂರನ್ನ ಮಾಡಬೇಕಾ ಅಥವಾ ಹೇಗೆ ಸರ್? ಮೇಡಮ್, ಬ್ರ್ಯಾಂಡ್ ಬೆಂಗಳೂರು ಅಂತೂ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ. ಗುಂಡಿಗಳ ಬೆಂಗಳೂರು ಆಗ್ಬಿಟ್ಟಿದೆ, ಗಾರ್ಬೇಜ್ ಬೆಂಗಳೂರು ಆಗ್ಬಿಟ್ಟಿದೆ. ನೀವು ನೋಡ್ತಾ ಇದ್ದೀರಾ, ಕಸ ಎಲ್ಲಂದರೆ ಅಲ್ಲಿ ಇದ್ದೇ ಇದೆ. ಆಮೇಲೆ ಮತ್ತು ಈ ಟ್ರಾಫಿಕ್ ಸಮಸ್ಯೆ, ಮೊದಲು ಈ ಸಮಸ್ಯೆಗಳೆಲ್ಲ ಬಗೆಹರಿದು ಮೊದಲು ಬೆಂಗಳೂರನ್ನ ಸಮಸ್ಯೆಗಳು ಬಗೆಹರಿಸಿ ಆಮೇಲೆ ಪಕ್ಕಕ್ಕೆ ಹೋಗಲಿ ಮೇಡಮ್, ಗ್ರಾಮಾಂತರ. ಈಗ ನಗರ ಬೆಳೀತಾ ಇದೆ, ಖಂಡಿತ ಗೊತ್ತು. ಅದರಿಂದ ನಾವು ವ್ಯವಸಾಯ ಭೂಮಿನ ಕಿತ್ಕೊಳ್ಳೋದು ಒಳ್ಳೆಯದಲ್ಲ. ಅದರಿಂದ ಅದಕ್ಕೆ ತಕ್ಕಂಥ ಭೂಮಿನ ಪತ್ತೆ ಹಚ್ಚಿ ಅದರಲ್ಲಿ ನಗರನ ಬೆಳೆಸೋದು ಒಳ್ಳೆಯದು. ಬೆಂಗಳೂರು ಪಕ್ಕದಲ್ಲೇ ಆಗಬೇಕಂತ ಏನಿಲ್ಲ. ಬೆಂಗಳೂರಿಂದ ದೂರನೂ ಬಂಜರು ಭೂಮಿಗಳಿವೆ. ಅಂಥ ಭೂಮಿಗಳನ್ನ ಐಡೆಂಟಿಫೈ ಮಾಡಿ ಅದರಲ್ಲಿ ನಾವು ನಗರನ ಬೆಳೆಸೋದು ಉತ್ತಮ ಅಂತ ನನ್ನ ಒಂದು ಅನಿಸಿಕೆ. ಅದೇ ರೀತಿ ಈಗ ತಿನ್ನೋರು ಜಾಸ್ತಿ, ಉಗುಳೋರು ಕಮ್ಮಿ ಆಗಿದ್ದಾರೆ. ಅದರಲ್ಲಿ ಉಗುಳುವಂಥ ಭೂಮಿಯನ್ನು ತಗೊಳ್ಳೋದು ಎಷ್ಟು ಸೂಕ್ತ ಅಂತ ಅವರೇ ಆತ್ಮಾವಲೋಕನ ಮಾಡ್ಕೊಬೇಕಾಗುತ್ತೆ. ಇದು ನನ್ನ ಅನಿಸಿಕೆ. ತಾಲೂಕಾ ರೈತರ ಅಧ್ಯಕ್ಷ ನಾನು. ಬಿಡದಿ ಮಾಡೋದು ರೈತರ ಭೂಮಿ ತೊಗೊಂಡು ಭಾಳ ಘೋರ ಅನ್ಯಾಯ ಅದ. ದಯಮಾಡಿ ಏನಪ್ಪ ರೈತರಿಗೆ ಯಾವ ರೀತಿ ಸಂಕಷ್ಟ ಕೊಡಬಾರ್ದು. ಈ ರೀತಿ ಕೆಲಸ ಕೈ ಹಿಡಿದ್ರೆ ಎಲ್ಲರೂ ಇಡೀ ರಾಜ್ಯವನ್ನು ಹೋರಾಟಕ್ಕೆ ಹೇಳ್ತೇವೆ ಅಂತ ಈ ಮೂಲಕ ನಾನು ತಿಳಿಸುತ್ತೇನೆ. ಬಿಡದಿ ಟೌನ್ಶಿಪ್ಪಲ್ಲಿ ಎಲ್ಲ ರೈತರ ಭೂಮಿ, ಯಾರ್ದು ಅಲ್ಲಿ ಪಬ್ಲಿಕ್ ಭೂಮಿ, ರಾಜಕಾರಣಿ ಭೂಮಿ ಇಲ್ಲ, ರೈತರ ಭೂಮಿ ತಗೊಳ್ಳೋದ. ಬಿಡದಿನೇ ಯಾಕೆ ಆಯ್ಕೆ ಮಾಡ್ಕೋತಾರೆ ಇವರು? ಬೇರೆ ಕಡೆ ಈಗ ನಮ್ಮ ಮಾಗಡಿ ಬಾಲಕೃಷ್ಣ ಅವ್ರು ಹೇಳ್ತಾರೆ ಬಿಡದಿನೇ ಟೌನ್ಶಿಪ್ ಮಾಡಬೇಕು ಅಂತ. ಮಾಗಡಿ ಇದೆಯಲ್ಲ ಮೇಡಮ್, ಮಾಗಡಿ ಇದೆ, ಕುಣಿಗಲ್ ಇದೆ, ಮಾಡ್ಬೋದು. ಆದರೆ ರೈತರನ್ನ ಒಕ್ಕಲು ಎಬ್ಬರಿಸಿ ಇವರು ಅಪಾಯಿಂಟ್ಮೆಂಟ್ಗಳು ಕಟ್ಕೊಳ್ಳೋದಕ್ಕೆ, ಇವರು ಬಿಲ್ಡರ್ಸ್ಗಳಾಗೋದಕ್ಕೆ ಇವರು ನಮ್ಮ ರೈತರನ್ನ ಹಾಳು ಮಾಡ್ತಾಯಿದ್ದಾರೆ. ಇವತ್ತು ರೈತ ಇಲ್ಲ ಅಂದರೆ ಭೂಮಿ ಇಲ್ಲ, ಬೆಳೆ ಇಲ್ಲ.
ಎಲ್ಲ ರೈತನ ಮುಖಾಂತರ ಇವರು ರೈತರ ಮಕ್ಕಳೇ ಅಂತ ಹೇಳ್ತಾರೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ರೈತನ ಮಗ ಅಂತ ಹೇಳ್ತಾರೆ. ಅದು ನಾವು ರೈತರ ಮಕ್ಕಳೇ. ಅವ್ರದ್ದೇ ಭೂಮಿ ಇದೆಯಲ್ಲ, ಅವ್ರದ್ದೇ ಕೊಡಲಿ ಬಿಡಿ. ನಮ್ಮದೇ ಬೇಕಾ, ಬಿಡದಿನೇ ಬೇಕಾ? ನಿಮ್ದು ಜಮೀನು ಇದೆ ಸರ್? ನಮ್ಮದು ಬಿಡದಿದ್ದ ಜಮೀನು ಇಲ್ಲ ಮೇಡಮ್, ನಾವು ರೈತರೇ. ನಾನು ರೈತ ಪಿತಾ ಹುಟ್ಟು ಬಂದವನು. ನಾನು ಮಾಗಡಿ ತಾಲೂಕಿನೇ, ನಾನು ರೈತನೇ. ಆದರೆ ಇವರು ಬಿಡದಿನೇ ಒಂದು ಹೈಲೈಟ್ ಮಾಡಿಕೊಂಡು ಇದು ಸರ್ಕಾರಿ ಜಾಗಗಳೆಲ್ಲ ಇವರು ಕಾಲೇಜು ಇದು ಹಾಸ್ಪಿಟ್ಲ್ ಮಾಡ್ಕೋತಾರೆ. ರೈತರ ಭೂಮಿ ತಗೊಂಡು ಬಿಲ್ಡರ್ಸ್ ಮಾಡಿ ಅವರು ಬಿಸ್ನೆಸ್ ಮಾಡ್ಕೋಬೇಕು. ಅದರಿಂದ ದಯವಿಟ್ಟು ಈ ಜಾಗನ ಬಿಡದಿ ಜಾಗನ ರೈತರ ಪರವಾಗಿ ಬಿಡಬೇಕು ಅಂತ ನನ್ನ ಮನವಿ ಮೇಡಮ್. ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ರೈತರನ್ನ ಒಕ್ಕಲೆಬ್ಬಿಸಿ ಇವತ್ತು ಬಿಡದಿನಲ್ಲಿರ್ತಕ್ಕಂಥ ಅದರಲ್ಲೂ ವಿಶೇಷವಾಗಿ ತನುವಾಗಿರ್ತಕ್ಕಂಥ ತೆಂಗು, ಅಡಿಕೆ, ಬಾಳೆ ಈ ರೀತಿ ಇರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಜಮೀನನ್ನು ಇವತ್ತು ಒಂದು ಟೌನ್ಶಿಪ್ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ತುಂಬ ದುರಷ್ಟಕರ. ಬೆಂಗಳೂರಿನ ಸುತ್ತಮುತ್ತ ಸಾವಿರಾರು ಎಕರೆ ಬೇಸಾಯಕ್ಕೆ ಆಗದಲ್ಲೇ ಇರ್ತಕ್ಕಂಥ ಜಮೀನು ಇದ್ದರೂ ಕೂಡ ಕೇವಲ ರಾಮನಗರದ ಸುತ್ತಮುತ್ತ ಇರತಕ್ಕಂಥ ಆ ಒಂದು ರಾಜಕೀಯ ಪಿತೂರಿಯನ್ನು ಮಾಡ್ತಕ್ಕಂಥ ವ್ಯವಸ್ಥೆಗೆ ಕಾಂಗ್ರೆಸ್ ಸರ್ಕಾರ ಒಟ್ಟಿರ್ತಕ್ಕಂಥದ್ದು. ಖಂಡಿತವಾಗಿ ಕೂಡ ಇದು ಅಲ್ಲ. ಹಲವಾರು ತಿಂಗಳಿಂದ ಕೂಡ ರೈತರು ಇವತ್ತು ಅಲ್ಲಿ ಧರಣಿ ಸತ್ಯಾಗ್ರಹ ಮಾಡೋದ್ರ ಮೂಲಕ ತಮ್ಮ ಜಮೀನನ್ನು ಉಳಿಸ್ಕೊಳ್ಳಿಕ್ಕೆ ಹೋರಾಟ ಮಾಡ್ತಾಯಿದ್ದಾರೆ. ಆ ದೃಷ್ಟಿಯಿಂದ ಕೂಡಲೇ ಆ ಒಂದು ಯೋಜನೆನ ಕೈ ಬಿಡಬೇಕು ಅಂತಕ್ಕಂಥ ಆಗ್ರಹವನ್ನು ತಮ್ಮ ಮೂಲಕ ಮಾಡಲಿಕ್ಕೆ ಇಚ್ಛೆಪಡ್ತೀವಿ. ಥ್ಯಾಂಕ್ ಯು. ಅವಶ್ಯಕತೆ ಇಲ್ಲ ನಮಗೆ. ರೈತರುಗಳು ಕಷ್ಟಪಡ್ತಾ ಇದ್ದಾರೆ, ಮಳೆ ಇಲ್ಲ, ಬೆಳೆ ಇಲ್ಲ. ಇವರುಗಳು ಇದರೊಳಗಡೆ ಇವರು ಸುಮ್ಮನೆ ಬಿಡದಿ ಟೌನ್ಶಿಪ್ ಮಾಡ್ತೀನಿ, ಅದು ಮಾಡ್ತೀನಿ. ಇದು ರಿಯಲ್ ಎಸ್ಟೇಟ್ ದಂಧೆ, 100% ರಿಯಲ್ ಎಸ್ಟೇಟ್ ದಂಧೆ ಇದು. ಇದಕ್ಕೆ ನಾವು ಯಾವತ್ತೂ ಉಗ್ರವಾದ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ರೈತರ ಜಮೀನನ್ನ ರೈತರಿಗೆ ಬಿಟ್ಕೊಡುವಂಥ ನಾವು ಕೆಲಸ ಮಾಡ್ತೀವಿ. ಹೇಳ್ತೀರಾ ಎಷ್ಟು ನಿಮ್ಮ ಸಪೋರ್ಟ್ ಇದೆ ಸರ್? ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಏನು ಬಿಡದಿನಲ್ಲಿ ಟೌನ್ಶಿಪ್ ಆಗ್ತಾ ಇದೆ, ರೈತರ ಪರವಾಗಿ ಇವತ್ತು ಒಂದು ಧರಣಿ ಮಾಡ್ತಾ ಇದ್ದೀವಿ. ಇದು ಬಿಡದಿ ಟೌನ್ಶಿಪ್ಪನ್ನು ವಿರೋಧಿಸಿ ಅಲ್ಲಿ ರೈತರು ಕಳೆದ 495 ದಿನಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಕಿವಿ ಕೊಡ್ತಾ ಇಲ್ಲ. ಇವತ್ತು ನಿನ್ನೆ ಮೊನ್ನೆಯಿಂದ ಸ್ಟೇಟ್ಮೆಂಟ್ಗಳು ನೋಡಿದ್ರೆ ಅವರು ಹಠಕ್ಕೆ ಬಿದ್ದಂಗಿದೆ, ಅಲ್ಲಿ ಮಾಡೇ ಮಾಡ್ತೀವಿ ಅಂತ. ಮೊನ್ನೆ ದಿವಸ ಸರ್ಕಾರದಿಂದ ಸರ್ವೆ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲೇ ರೈತರು ವಿರೋಧ ಮಾಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೋಸ್ಕರ ಈ ಭೂಮಿಯನ್ನು ಕೊಡಲ್ಲ, ನಮ್ಮ ಪ್ರಾಣ ಬೇಕಾದ್ರೂ ಕೊಡ್ತೀವಿ, ಈ ಭೂಮಿಯನ್ನು ಕೊಡಲ್ಲ ಅಂತ ಹೇಳಿದ್ರು ಸಹಿತ ಅಲ್ಲೇ ಸರ್ವೆ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಗಲಾಟೆ ಆಗಿದೆ, ಲಾಠಿ ಚಾರ್ಜ್ ಆಗಿದೆ. ಅದೇ ರೀತಿ ಅನೇಕ ಜನ ರೈತರಿಗೆ FIR ಹಾಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಸುಳ್ಳು ಹೇಳ್ತಾ ಅಲ್ಲಿ ಸುಮಾರು 100ಕ್ಕೆ 80% ರೈತರು ಈ ಬಿಡದಿ ಟೌನ್ಶಿಪ್ಪಿಗೆ ಒಪ್ಪಿದ್ದಾರೆ ಅಂತ ಸುಳ್ಳನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಬಿಡದಿ ಟೌನ್ಶಿಪ್ಪನ್ನು ಕೈ ಬಿಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ರೈತರ ಪರವಾಗಿ ನಾವಿದ್ದೇವೆ. ರೈತರ ಹೋರಾಟಕ್ಕೆ ಬೆಂಬಲ ಕೊಡಲು ಇವತ್ತು ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಹಾಗೂ ವಿರೋಧ ಪಕ್ಷದ ನಾಯಕತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಸಾಂಕೇತಿಕವಾಗಿ ಬೆಂಬಲವನ್ನು ಕೊಡೋದ್ರ ಮುಖಾಂತರ ನಾಳೆಯಿಂದ ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ನಿರ್ಣಯವನ್ನು ಮಾಡಿದ್ದೇವೆ. ರೈತರಿಗೆ ಮಾಡ್ತಕ್ಕಂತಹ ಒಂದು ದೊಡ್ಡ ಅವಮಾನ ಅಂತ ಭಾವಿಸ್ತೀವಿ. ಈಗಲೇ ನಮ್ಮ ಬೆಳೆಯುವಂಥ ಭೂಮಿ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲೇ ಕಡಿಮೆ ಆಗಿದೆ. ತಿನ್ನೋವಂಥವ್ರು ಜಾಸ್ತಿ ಜನ ಇದ್ದೀವಿ, ಬೆಳೆಯುವಂಥ ಭೂಮಿನೇ ಕಡಿಮೆ ಆಗಿದೆ. ಅಂಥ ಪರಿಸ್ಥಿತಿಯಲ್ಲಿ ಇವತ್ತಿನ ದಿವಸ ಟೌನ್ಶಿಪ್ ಮಾಡೋದಕ್ಕೆ 1200 ಎಕರೆಯನ್ನು ಇವತ್ತು ಒತ್ತುವರಿ ಮಾಡ್ಕೋತಾ ಇರೋದು ಎಷ್ಟು ಸರಿ ಅನ್ನೋದು ಜನಗಳ ಇವತ್ತು ಯೋಚನೆ ಮಾಡಬೇಕಾಗತ್ತೆ. ನಾವೇನು ಇವತ್ತು ಮಾತ್ರೆ ತಿಂದು ಔಷಧಿ ತಿಂದು ಬದುಕುವಂಥ ಕಾಲ ಮುಂದೆ ಬರುತ್ತೆ ಅಂತ ಇವತ್ತಿನ ದಿನ ಅನ್ನಿಸ್ತಾ ಇದೆ. ಯಾಕೆಂದರೆ ಬೆಳೆಯುವಂಥ ಭೂಮಿ, ಫಲವತ್ತಾದ ಭೂಮಿಯನ್ನೇ ನಾವು ಟೌನ್ಶಿಪ್ ಮಾಡ್ತೀವಿ ಅಂತ ತಗೋತಾ ಇರೋದ್ರಿಂದ ಬೆಳೆಯೋದು ಎಲ್ಲಿ? ಮತ್ತು ತಿನ್ನೋವಂಥ ಆಹಾರವನ್ನು ನಾವು ಯಾವ ರೀತಿ ಆಕಾಶದಿಂದ ತರೋಕ್ಕಾಗುತ್ತಾ, ಇಲ್ಲ ಉತ್ಪತ್ತಿ ಮಾಡೋಕ್ಕಾಗುತ್ತಾ? ಯಾವ ಥರ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಮುಖ್ಯಮಂತ್ರಿಗಳು ಯಾಕೆ ಇದನ್ನು ಟೌನ್ಶಿಪ್ಪನ್ನು ಒಂದು ಪ್ರತಿಷ್ಠೆಯ ಕಣವಾಗಿ ತಗೋತಾ ಇದ್ದಾರೆ ಅಂತ ಅರ್ಥ ಮಾಡ್ಕೋಬೇಕಾಗಿದೆ ಜನಗಳು. ಇವಾಗ ರೈತರಿಗೆ ಏನು ಅನ್ಯಾಯ ಆಗ್ತಿದೆ, ಈಗಾಗಲೇ ತುಂಬ ಬರಗಾಲ ಬಂದಿದೆ, ಅಂಥದ್ರಲ್ಲಿ ಈ ಥರ ಅನ್ಯಾಯ ಮಾಡ್ತಿದ್ದಾರಲ್ಲ. ದಯವಿಟ್ಟು ಇದು ಬೇಡ ಅನ್ನೋ ಕಾರಣಕ್ಕೋಸ್ಕರ ನಾವು ಇದನ್ನ ಇವತ್ತು ಹಮ್ಮಿಕೊಂಡಿದ್ದೀವಿ. ಬಟ್ ಹಾಂ, ತುಂಬ ರೈತರಿದ್ದಾರೆ. ಬಟ್ ಅಲ್ಲಿ ಏನು ಅನ್ಯಾಯ ಆಗ್ತಿದೆ ಅವ್ರಿಗೆ ಅನ್ಯಾಯ ಆಗಬಾರ್ದು. ಈಗ ನೀವು ಬಿಡದಿಗೆ ಭೇಟಿ ಕೊಟ್ಟಿದ್ದೀರಾ, ಅಲ್ಲಿನ ವಾಸ್ತವ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ಗೊತ್ತಾ? ಇಲ್ಲ, ಈಗ ನಾವು ಹೋರಾಟಗಳು ನಡೀತಿದ್ದಾವೆ. ಈಗ ನಾವು ಖಂಡಿತ ಭೂಮಿನ ಬಿಟ್ಕೊಡೋಕ್ಕೆ ಸಾಧ್ಯನೇ ಇಲ್ಲ.
ಖಂಡಿತ ಸಾಧ್ಯ ಇದೆ. ಅವ್ರಿಗೆ ಮನವಿ ಮಾಡ್ಕೋತಾ ಇದ್ದೀವಿ, ನಿಮಗೆ ಬಿಡದಿ ಜಾಗನೇ ಬೇಕಾ? ಬೇರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬೇಕಾದಷ್ಟು ಜಾಗ ಇದೆ, ಅಲ್ಲಿ ಹೋಗಿ ಅಭಿವೃದ್ಧಿ ಮಾಡಿ. ನೀವು ಬಿಡಿ ಫಲವತ್ತಾಗಿ ಬೆಳೆಯುವಂಥ ಭೂಮಿಯನ್ನು ಕೊಡಿ ಅಂತ ಏನು ಕೇಳ್ತಾ ಇದ್ದೀರಾ? ರೈತರು ಕೊಡುತ್ತೀವಿ ಅಂತ ಬಂದಿದ್ದಾರಾ? ನೀವು ಟೌನ್ಶಿಪ್ ಮಾಡಿ ಅಂತ ಕೇಳಿದಾರಾ? ಯಾರು ಕೇಳಿಲ್ವಲ್ಲ. ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿರೋದು ನಮ್ಮ ಕರ್ನಾಟಕ ಜನತೆ ಒಳ್ಳೆಯದು ಅಭಿವೃದ್ಧಿ ಮಾಡಲಿ ಅಂತ. ಉತ್ತರ ಕರ್ನಾಟಕ ಜನಕ್ಕೆ ಹೋಗಿ ಹೆಲ್ಪ್ ಮಾಡಿ, ಅಲ್ಲಿನ ಜನದ ಭೂಮಿ ಬರಡು ಭೂಮಿಗಳಲ್ಲಿ ಹೋಗಿ ಟೌನ್ಶಿಪ್ ಮಾಡಿ ಇದು ಮಾಡಿ ಬಿಲ್ಡಿಂಗ್ಗಳು ಕಟ್ಟಿ. ನೀವು ಅಲ್ಲ, ಬಿಡದಿಗೆ ನೀವು ಭೇಟಿ ಕೊಟ್ಟಿದ್ದೀರಾ ಅಥವಾ ಕೇವಲ ಹೋರಾಟಕ್ಕೆ ಬಂದಿದ್ದೀರಾ? ನಾವು ನಾಳೆಯಿಂದ ಬಿಡದಿ ಹೋರಾಟಕ್ಕೂ ಹೋಗ್ತೀವಿ ಮೇಡಮ್ ಅವರೇ. ಇವತ್ತು ಇಲ್ಲಿ ನೋಡ್ತೀವಿ, ನಾವು ರೈತರ ಪರನೇ ಹೋರಾಟ ಮಾಡೋದು. ಏನು ಗೊತ್ತಾ, ರೈತರು ಇಲ್ದಾದ್ರೆ ನಾವೇನು ಊಟ ಮಾಡ್ತೀವಿ, ಬೆಳೆ ಇಲ್ದಾದ್ರೆ ನಾವೇನು ತಿಂತೀವಿ. ಇವತ್ತು ಎಲ್ಲ ಒಂದೊಂದು ಕೆಜಿ ಅಕ್ಕಿಗೆ 10 ರೂಪಾಯಿ ಜಾಸ್ತಿ ರೇಟ್ ಮಾಡ್ತಾ ಇದ್ದಾರೆ. ದಿವಸ ಪ್ರತಿನಿತ್ಯ ಎಲ್ಲ ಬೆಲೆಗಳು ಜಾಸ್ತಿ ಆಗ್ತಾ ಇದೆ. ಅವರು ಕೇಂದ್ರ ಸರ್ಕಾರ ಹೇಳ್ತಾರೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಹೇಳ್ತಾರೆ. ದಯವಿಟ್ಟು ನಾವು DK ಶಿವಕುಮಾರ್ ಮುಖ್ಯಮಂತ್ರಿಗಳು ಕೇಳ್ಕೊತಾ ಇರೋದೇನೆಂದ್ರೆ, ದಯವಿಟ್ಟು ನೀವು ಬಿಡದಿಯಿಂದ ನೀವು ಬಿಟ್ಟು ಉತ್ತರ ಕರ್ನಾಟಕಕ್ಕೆ ಬನ್ನಿ. ಉತ್ತರ ಕರ್ನಾಟಕಕ್ಕೆ ಬಂದು ನೀವು ಅಲ್ಲಿನ ಜನಗಳನ್ನ ಕಷ್ಟ ಸುಖ ತೀರಿಸಿ. ಇದು ಬಿಡಿ, ಇದು ಬಂದು ಇದೇ ನಿಮ್ಮ ಆಟನ, ನಿಮ್ಮ ದರ್ಬಾರ, ಇದು ತುಗಲಕ್ ದರ್ಬಾರ ಇದು. ಅಲ್ಲ ಮ್ಯಾಮ್, ಈ ಹಿಂದಿನ ರಾಜಕೀಯದಲ್ಲೂ ಕೂಡ ಇದೇ ಬಿಡದಿ ಟೌನ್ಶಿಪ್ಗೆ ಪ್ಲಾನ್ ಇತ್ತು ಅಂತಿದೆ. ಇಲ್ಲಿ ರಾಜಕೀಯ ಕೆಸರಾಟ ಆಗ್ತಾ ಇದೆ, ನಿಮ್ಗೆ ಅನಿಸ್ತಾ ಇದೆಯಾ? ಹೌದು ಮೇಡಮ್ ಅವರೇ, ರಾಜಕೀಯ ಕೆಸರಾಟನೂ ಆಗ್ತಾ ಇದೆ. ಆದ್ರೆ ಮಧ್ಯಮ ವರ್ಗದವ್ರ ಜನಗಳು ಪಾಪ ಮಿಲ ಅಂತ ಒದ್ದಾಡ್ತಾ ಇದ್ದಾರೆ. ಇವರೇನು ಐಷಾರಾಮಿ ಕಾರಲ್ಲಿ ಓಡಾಡ್ತಾರೆ, ಐಷಾರಾಮಿ ಜೀವನ ನಡೆಸ್ತಾರೆ. ಇವ್ರು ಬಾಸುಮತಿ ಅಕ್ಕಿ ತಿಂತಾರೆ. ಮಧ್ಯಮ ವರ್ಗದವ್ರು ಏನು ಅಕ್ಕಿ ತಿಂತಾರೆ? ಸೊಸೈಟಿ ಅಕ್ಕಿ, ಅದು ಚೆನ್ನಾಗಿರೋದು ಕೊಡ್ತಾ ಇದ್ದಾರಾ? ಕೊಡ್ತಾ ಇದೀವಿ ಅಂತಾರೆ. ಎಲ್ಲ ಬೆಲೆಗಳು ಜಾಸ್ತಿ ಇದೆ. ಎಲ್ಲ ಅದನ್ನೆಲ್ಲ ಕಮ್ಮಿ ಮಾಡಿ, ಬರಡು ಭೂಮಿಯಲ್ಲಿ ಹೋಗಿ ಮನೆ ಕಟ್ಟಿ ನೀವು ಅದನ್ನು ಉದ್ಧಾರ ಮಾಡಿ. ಬಿಡದಿ ಅವ್ರದ್ದು ರೈತರೇನೋ ರೋಡ್ ಬಂದಿದ್ದಾರೆ, ಕೊಡ್ತೀವಿ ನಿಮಗೆ, ನಮ್ಮ ಟೌನ್ಶಿಪ್ ಮಾಡಿ ಅಂತ ಪ್ರತಿನಿತ್ಯ 106 ದಿವಸದಿಂದ ಹೋರಾಟ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಿಮ್ಗೇನು ಕಾಣ್ತಾ ಇಲ್ವಾ ಸ್ವಾಮಿ? ನಿಮಗೆ ಕಾಣ್ತಾ ಇಲ್ವಾ? ದಯವಿಟ್ಟು ನೀವು ಇವತ್ತಿಂದ ಇದನ್ನ ನಿಲ್ಲಿಸಿ. ನಿಮ್ಮ ರಾಜಕೀಯ ಬೆಳೆಕಾಳು ಯಾರು ಬೇಯಿಸ್ಕೋಬೇಡಿ. ಬಿಡದಿ ಬಿಟ್ಟು ಉತ್ತರ ಕರ್ನಾಟಕಕ್ಕೆ ಬನ್ನಿ, ಆ ಜನದ ಕಷ್ಟ ಸುಖ ಕೇಳಿ. ಪರವಾಗಿ ಹೋರಾಟ ಮಾಡ್ತೀವಿ. ಪಾಪ ಅವ್ರು ಎಷ್ಟು ಕಷ್ಟಪಟ್ಟು ಅಲ್ಲಿ ಸ್ಟ್ರೈಕ್ ಮಾಡ್ಕೊಂಡು ಕೂತಿದ್ದಾರೆ. ಇವ್ರಿಗೇನು ಅನ್ನಿಸ್ತಾ ಇಲ್ವಾ DK ಶಿವಕುಮಾರ್ ಅವ್ರಿಗೆ? ಅವ್ರಿಗೇನು ಕೊಡೋದು ಬೇಡ ನಮಗೆ. ಅವ್ರು ನೆಮ್ಮದಿಯಾಗಿರೋ ಅಥವಾ BJP ಪಕ್ಷದ ಪರ ಬಂದವರ ಹೇಗೆ? ರೈತರ ಪರ ಬಂದಿರೋದು ಮೇಡಮ್ ಅವರೇ. ನಮಗೆ ಸ್ವಲ್ಪ ಜಮೀನಿದೆ, ಅದನ್ನಾದ್ರೂ ನಾವು ಉಳಿಸ್ಕೋಬೇಕು ತಾನೇ. ರೈತರ ಪರವಾಗಿ ನಾವು ಅವ್ರು ಬೆಳೆದ್ರೆ ತಾನೇ ನಾವು ಅನ್ನ ತಿನ್ನಕ್ಕಾಗೋದು. ರೈತರಿಗೆ ಎಷ್ಟು ಕಷ್ಟ ಇರುತ್ತೆ ಮೇಡಮ್. ಇವಾಗ ಮಳೆಗಳಿಲ್ಲ, ಇದಿಲ್ಲ, ಬೆಳೆ ಇಲ್ಲ. ಅವ್ರು ಕೊಡಲ್ಲ ಅಂದಮೇಲೆ ಇವ್ರು ಏನಕ್ಕೆ ಆ ಥರ ಅವ್ರಿಗೆ ಹಿಂಸೆ ಕೊಟ್ಟು ಇದು ಮಾಡಬೇಕು? ಅವ್ರ ಪಾಡ್ಗೆ ಅವ್ರನ್ನ ಬಿಟ್ಬಿಡ್ಬೇಕು. ಏನಕ್ಕೆ ನಮ್ಗೆ ಇಷ್ಟು ಇದು ಮಾಡ್ತಾವ್ರೆ, ಅನ್ಯಾಯ ಮಾಡ್ತಾವ್ರೆ DK ಶಿವಕುಮಾರ್ ಅವ್ರಿಗೆ ಗೊತ್ತಾಯ್ತಾ ಇಲ್ಲ. ವ್ಯಕ್ತಿಗಳು ಇವರೇನೋ ಕಾರಲ್ಲಿ ಇದ್ರೊಳಗೆ ಓಡಾಡ್ತಾರೆ, ಇದು ಮಾಡ್ತಾರೆ. ರೈತರಿಗೆ ತೊಂದರೆ ಕೊಡಬಾರ್ದು. ಅವರು ಆ ಬೆಳೆಯಿಂದನೇ ನಮಗೆಲ್ಲ ಊಟ ಸಿಗೋದು, ಅನ್ನ ಸಿಗೋದು. ದಯವಿಟ್ಟು ರೈತರನ್ನ ಏನು ಇದು ಮಾಡಬೇಡಿ, ತೊಂದರೆ ಕೊಡಬೇಡಿ, ದಯವಿಟ್ಟು ಬಿಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ DK ಶಿವಕುಮಾರ್. ನೀವು ಈ ರಾಜ್ಯ ಸರ್ಕಾರ ಬಂದಾಗಿಂದನೂ ಅಷ್ಟೇ ರೈತ ವಿರೋಧಿ ಧೋರಣೆಯನ್ನು ನಾವು ಮೊದಲನೇ ದಿವಸದಿಂದ ಇವತ್ತಿನ ತನಕ ನೋಡ್ತಾ ಇದ್ದೀವಿ. ಸನ್ಮಾನ್ಯ ನರೇಂದ್ರ ಮೋದಿಯವರು ಏನು ಕಿಸಾನ್ ಸಮ್ಮಾನ್ ಯೋಜನೆ ಕೊಡ್ತಾ ಇದ್ರು, ಅದ್ರ ಜೊತೆಗೆ ಯಡಿಯೂರಪ್ಪನ ಸಾಹೇಬರು ಬಂದ ಮೇಲೆ ಅವ್ರು ಅದಕ್ಕೆ 4,000 ಸೇರಿ ಇವರು 10,000 ಕೊಡೋವಂಥದ್ದು ಮಾಡ್ತಾಯಿದ್ರು. ಇವ್ರು ಬಂದಿದ್ದು ಮೊದಲನೇ ದಿವಸದಿಂದನೇ ಅದನ್ನು ತೆಗೆದುಹಾಕಿದ್ರು. ಅದಾದ ನಂತರ ಸನ್ಮಾನ್ಯ ಬೊಮ್ಮಾಯಿ ಸಾಹೇಬರು ಅವರು ಕೂಡ ಯಾರು ರೈತರ ಮಕ್ಕಳಿದ್ರು ಅವ್ರಿಗೆ ಇದನ್ನು ಕೊಡ್ತಕ್ಕಂಥದ್ದು, ಅಂದರೆ ಅವ್ರಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದನ್ನು ಒಂದು ಮಾಡಿದರು. ಆ ಪ್ರಕ್ರಿಯೆನೂ ನಿಲ್ಲಿಸ್ಬಿಟ್ರು. ರೈತರಿಗೆ ಕೊಡ್ತಕ್ಕಂಥ ಯಾವುದೇ ಒಂದು ಸೌಲಭ್ಯವನ್ನು, ಮತ್ತು ಅವರು ಏನು ಬೋರ್ ಹಾಕ್ಸ್ಬೇಕಾದ್ರೆ ಅವ್ರಿಗೆ 25,000 ರೂಪಾಯಿ ಅವ್ರಿಗೆ ತಲುಪ್ತಾ ಇತ್ತು, ಈಗ ಅದು 3 ಲಕ್ಷ ಆಗ್ತಾಯಿದೆ. ಮತ್ತು ಅವರು ಸಾಲ ಮನ್ನಾ ಮಾಡ್ತೀವಿ ಅಂತಂದ್ರು, ಅದು ಕೂಡ ಮಾಡಲಿಲ್ಲ. ಅವರು ಸರಣಿ ಆತ್ಮಹತ್ಯೆಗಳು ನಡೀತಾನೆ ಇರ್ತಕ್ಕಂಥದ್ದು. ಇದ್ರ ಜೊತೆಗೆ ಗಾಯದ ಮೇಲೆ ಇವರು ಬರೆ ಅಂತ ಎಳಿಬೇಕು ಅಂತ ಹೇಳಿ ಈಗ ಈ ಟೌನ್ಶಿಪ್ ಯೋಜನೆಯನ್ನ ಎತ್ಕೊಂಡಿರ್ತಕ್ಕಂಥದ್ದು. ಎಲ್ಲ ಕಡೆನೂ ಕೂಡ ಇವರು ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡ್ಕೊಂಡಿರ್ತಕ್ಕಂಥದ್ದು ನಾವು ದಿನನಿತ್ಯ ನೋಡ್ತಾ ಇರ್ತಕ್ಕಂಥದ್ದಿದೆ. ಅದನ್ನೇ ಮುಂದುವರಿಸ್ಕೊಂಡು ಈಗ ಎಲ್ಲವನ್ನು ಕೂಡ ಬೆಂಗಳೂರನ್ನ ಎಕ್ಸ್ಟೆಂಡೆಡ್ ಬೆಂಗಳೂರು ಮಾಡಿಕೊಂಡು ರಾಮನಗರನೂ ಬೆಂಗಳೂರು ಅಂತ ಹೆಸರಿಡ್ಕೊಂಡು ಇವಾಗ ಇವರು ಈ ಎಲ್ಲ ಕಡೆನೂ ಇವ್ರು ರಿಯಲ್ ಎಸ್ಟೇಟ್ ದಂಧೆ, ಅವರು ಎಲ್ಲೆಲ್ಲಿ ಜಮೀನುಗಳಿದೆ ಅವನ್ನೆಲ್ಲ ಅದನ್ನ ಬೆಲೆನ ಜಾಸ್ತಿ ಮಾಡ್ಕೋಬೇಕು ಅಂತೇಳಿ DK ಶಿವಕುಮಾರ್ ಅವರ ಮತ್ತೆ ಅವರ ಸಂಗಡಿಗರ ಒಂದು ಹುನ್ನಾರ ನಡೀತಾ ಇರ್ತಕ್ಕಂಥದ್ದು. ಇದು ಮಾಡೋದಕ್ಕೆ ನಾವು ಯಾವತ್ತೂ ಒಪ್ಪೋದಿಲ್ಲ. ಅದಕ್ಕೆ ನಾವು ಇವತ್ತು ಸಾಂಕೇತಿಕ ಹೋರಾಟವನ್ನು ಇವತ್ತು ನಿರೂಪಿಸ್ಕೊಂಡು ಮಾಡ್ತೀವಿ. ಇಲ್ಲ, ನಮಗೆಲ್ಲ ಗೊತ್ತಿರೋದೆ ರೈತರು ಬೇಡ ಅಂದಮೇಲೆ ಇವತ್ತು ನಮ್ಮ ದೇಶದಲ್ಲಿ 80% ಇರೋದೇ ರೈತರು. ರೈತರಿಂದನೇ ಇವತ್ತು ನಮ್ಮ ದೇಶ ನಿಂತ್ಕೊಂಡಿರೋದು. ಇವತ್ತು ನಮ್ಮ ದೇಶನ ಗಟ್ಟಿಗಿದೆ ಅಂತ ಹೇಳಿದ್ರೆ ಅದು ನಮ್ಮ ರೈತರು ಕೊಟ್ಟಂಥ ಒಂದು ಭಿಕ್ಷೆ ನಮಗೆ. ಅಂಥವ್ರಿಗೆ ಬೇಡ ಅಂದಮೇಲೆ ಅದನ್ನು ನಮ್ಮ ಮುಖ್ಯಮಂತ್ರಿಗಳಾದಂಥ ನಮ್ಮ DK ಶಿವಕುಮಾರ್ ಅವರು
ಏನಕ್ಕೆ ಅದನ್ನು ಕಾರ್ಯಕ್ರಮ ಮಾಡಲೇಬೇಕು ಅಂತ ಹೊರಟಿದ್ದಾರೆ ನಮಗೊಂದು ಅರ್ಥ ಆಗ್ತಾ ಇಲ್ಲ. ಅವ್ರು ಬೇರೆ ಹೇಳೋ ಪ್ರಕಾರ ಅವ್ರದ್ದೇನೋ ಒಂದು 2-3 ಸಾವಿರ ಎಕರೆ ಇದೆ ಅದರಲ್ಲಿ ಇದೆ ಅಂತೇನೋ ರಿಯಲ್ ಎಸ್ಟೇಟ್ ಮಾಡೋಕ್ಕೆ 36,000 ಕೋಟಿ ರಿಯಲ್ ಎಸ್ಟೇಟ್ ಮಾಡಬೇಕು ಅಂತ ಏನೋ ಇವತ್ತು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೋ. ಅದಕ್ಕೆ ಯಾವುದೇ ಕಾರಣಕ್ಕೆ ನಮ್ಮ BJP ನಮ್ಮ ನಾಯಕತ್ವದಲ್ಲಿ, ನಮ್ಮ ಬೈತಿ ಬಸವರಾಜ್ ಅವರ ನಾಯಕತ್ವದಲ್ಲಿ ನಾವು ಅದನ್ನು ಮಾಡೋಕ್ಕೆ ಬಿಡೋದಿಲ್ಲ. ನಾವು ರೈತರ ಪರವಾಗಿ ನಿಂತ್ಕೊಂತೀವಿ ಅಂತ ಈ ಸಂದರ್ಭ ನಾವು ತಿಳಿಸ್ತಾ ಇದ್ದೀವಿ. ಈಗ ಬಿಡದಿ ಟೌನ್ಶಿಪ್ ಮಾಡಿದ್ರೆ ಬೆಂಗಳೂರು ಆಗಿರ್ಬೋದು ಇತರೆ ಪ್ರದೇಶಗಳಿಗೆ ಎಷ್ಟು ಎಫೆಕ್ಟ್ ಆಗ್ಬೋದು ಮೇಡಮ್? ಏನಂತ ಹೇಳಿದ್ರೆ ಇವಾಗ ನಮಗೆ ಇದನ್ನು 10 ವರ್ಷಕ್ಕೆ ಮುಂಚೆ ನಮ್ಮ ಬೆಂಗಳೂರನ್ನ ಡೆವಲಪ್ ಆದಾಗ ಏನು IT ಕಂಪ್ನಿಗಳು ಬಂದಾಗ ನೀವು ಹೊರಗಡೆ ಎಲ್ಲ ಕಂಪ್ನಿಗಳು ಮಾಡಿ ಇವಾಗ ಏನು ನಮ್ಮ ಗ್ರೇಟರ್ ನೋಯ್ಡಾ ಮಾಡಿದ್ದಾರೆ, ಡೆಲ್ಲಿಲಿ ಆ ಥರ ಮಾಡ್ಕೊಂಡು ಹೋಗಿದ್ರೆ ಒಂದು ಒಳ್ಳೆಯದಾಗಿರೋದು. ಅಲ್ಲಿ ರೈತರು ಅದನ್ನು ಬರಡು ಭೂಮಿ ಅಂತ ಹೇಳ್ತಾರೆ. ತಾವು ನೋಡ್ಬೋದು ಅಲ್ಲಿ ಸಾವಿರಾರು ಎಕರೆ ಎಲ್ಲ ಎಷ್ಟು ಹಸರಾಗಿದೆ ಜಾಗ. ಅಲ್ಲಿ ಸಾವಿರಾರು ಜನ ರೈತರು ಇವತ್ತು ಅದನ್ನು ನಂಬ್ಕೊಂಡೆ ಇವತ್ತು ಬದುಕ್ತಾ ಇದ್ದಾರೆ. ಅಂಥ ಜಾಗನ ಇವತ್ತು ಒಂದು ಫಲವತ್ತಾಗಿರೋ ಜಾಗನ ಹೋಗಿ ನಾವು ಅದನ್ನು ಕಮರ್ಷಿಯಲೈಸ್ ಮಾಡ್ತೀರಿ ಅಂತ ಹೇಳಿದ್ರೆ ಅದೆಷ್ಟು ಸರಿ ಹೇಳಿ? ನಾಳೆ ಜನ 1 ಎಕರೆ 2 ಎಕರೆ ರೈತರು ಮನೇಲಿ 6-7 ಜನ ಮಕ್ಳು ಇರ್ತಾರೆ. ಇವತ್ತೇನೋ ಬೆಳೆದು ಅವರೇನೋ ಒಂದು ಸಂಸಾರ ನಡ್ಕೊಂಡು ತಿನ್ಕೊಂಡು ಇರ್ತಾರೆ. 2 ಎಕರೆಗೆ 2 ಕೋಟಿ 4 ಕೋಟಿ ಕೊಟ್ಟರೆ ಒಂದು 6-7 ಜನ ಮಕ್ಕಳು ಭಾಗ ಮಾಡ್ಕೊಂಡ್ರೆ 25 ಲಕ್ಷ ಬರೋಲ್ಲ ಅವ್ರಿಗೆ. ಒಂದು ದಿನಕ್ಕೆ ಮಾರ್ಕೊಂತಾರೆ. ಒಂದು ದಿನಕ್ಕೆ ಮಾರ್ಕೊಂಡು ನಾಳೆ ದಿನ ಅವ್ರ ಗತಿ ಏನೋ, ಅವ್ರು ಎಲ್ಲಿ ಬದುಕ್ತಾರೆ? ಇವತ್ತು ಅವ್ರ ಮನೆ ಮುಂದೆ ಇವರು ವಾಚ್ಮ್ಯಾನ್ ಕೆಲಸ ಮಾಡಬೇಕಾಗ್ತದೆ ಅಷ್ಟೇ. ಅದಕ್ಕೆ ಯಾವುದೇ ಕಾರಣಕ್ಕೂ ನಮ್ಮ BJP ಪಕ್ಷ ಆಗಲಿ, ನಮ್ಮ KR ವಿಧಾನಸಭಾ ಕ್ಷೇತ್ರದ ನಾಯಕರು, ಈ ರಾಜ್ಯದ ನಮ್ಮ ವೈಸ್ ಪ್ರೆಸಿಡೆಂಟ್ ಆದಂಥ ನಮ್ಮ ಬೈತಿ ಬಸವರಾಜಣ್ಣ ನೇತೃತ್ವದಲ್ಲಿ ನಾವೆಲ್ಲ KR ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದೀರಿ. ನೀವೀಗ ಬಿಡದಿಗೆ ಹೋಗಿದ್ದೀರಾ, ಅಲ್ಲಿನ ವಾಸ್ತವ ಪರಿಸ್ಥಿತಿ ತಿಳ್ಕೊಂಡಿದ್ದೀರಾ ಹೇಗೆ? ನಾವು ಈ ಬಿಡದಿಗೆ ಹೋಗಿ ಮೇಡಮ್ ಅಲ್ಲಿ ನಾವು ನೋಡಿದ್ದೀರಿ. ಅಲ್ಲಿ ನಮ್ಮ ಸ್ನೇಹಿತರು ಇದ್ದಾರೆ, ನಮ್ಮಲ್ಲಿ ಸಂಬಂಧಿಕರು ಇದ್ದಾರೆ, ನಾವು ನೋಡಿದ್ದೀರಿ. ಅಲ್ಲೆಲ್ಲ ಹಸಿರಾಗಿ ಫಲವತ್ತಾಗಿದೆ ಜಾಗ. ಎಲ್ಲರೂ ಅಲ್ಲಿ ವ್ಯವಸಾಯ ನಂಬ್ಕೊಂಡೇ ಬದುಕ್ತಾ ಇರೋದು. ಲಕ್ಷಾಂತರ ತೆಂಗಿನ ಮರಗಳಿದೆ ಅಲ್ಲಿ. ಎಲ್ಲ ಹೊಡೆದು ಇವತ್ತು ಕಮರ್ಷಿಯಲ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ತಾವು ಮಾಧ್ಯಮರು ತಾವು ಒಂದ್ಸಲ ಹೋಗ್ಬಿಟ್ಟು ವೀಕ್ಷಣೆ ಮಾಡಿ, ನಿಮಗೂ ಗೊತ್ತಾಗುತ್ತೆ. ಇವತ್ತು ಏರಿಯಲ್ ವ್ಯೂ ಮೊನ್ನೆ ನೀವೇ ಮಾಧ್ಯಮದಲ್ಲಿ ನಾವು ನೋಡಿದ್ದೀರಿ, ಆ ಏರಿಯಲ್ ವ್ಯೂ ತೋರಿಸಿದ್ರಿ. ಎಲ್ಲಾನ ಬಂಡೆಗಳಾಗಲಿ ಒಂದು ಬರಡ್ಭೂಮಿ ಕಾಣಿಸ್ತಾ ಇದೆಯಾ? ಅಷ್ಟು ಫಲವತ್ತಾಗಿ ಅಷ್ಟು ಚೆನ್ನಾಗಿರೋಂಥ ಜಾಗನ ಇವತ್ತು ಅವರು ರಿಯಲ್ ಎಸ್ಟೇಟ್ ಅವರು ವೈಯಕ್ತಿಕಗೋಸ್ಕರ ಇವತ್ತು ಮಾಡ್ತಾರೆ ಅಂತ ಹೇಳೋದು ಭಾರಿ ತಪ್ಪಾಗುತ್ತೆ. ಇದಕ್ಕೆ ನಾವು ಖಂಡಿಸ್ತೀನಿ ಅಂತ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ. ನಮ್ಮ ಪಕ್ಷ ವತಿಯಿಂದ ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಅಣ್ಣವರು, ಅಪೋಸಿಷನ್ ಲೀಡರ್ ಆರ್ ಅಶೋಕ್ ಅವರು, ಏನು ರೈತರು ಈಗಾಗಲೇ ಬರಗಾಲ ಆಗಿದೆ ರಾಜ್ಯದಲ್ಲಿ, ಆದರೂ ಕೂಡ ಇದರ ಬಗ್ಗೆ ಸರ್ಕಾರ ರೈತರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ. ಆದರೆ ಅವರಿಗೆ ಈ ಟೌನ್ಶಿಪ್ ಮಾಡಬೇಕಂತ ಭಾಳ ಆತುರದಲ್ಲಿ ಇವತ್ತು ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ನಮ್ಮ ಪಕ್ಷದಿಂದ ಪ್ರತಿಭಟನೆ ರಿಯಲ್ ಎಸ್ಟೇಟ್ ಮಾಫಿಯಾ ಅಂತ ಹೇಳ್ತೀರಾ, ಹೇಗೆ ಸರ್? ಯಾವಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಾಗ ರಿಯಲ್ ಎಸ್ಟೇಟು ಕಮರ್ಷಿಯಲ್ನಲ್ಲೇ ಹೋಗ್ತಾರೆ. ರೈತರ ಬಗ್ಗೆ, ಬಡವರ ದೀನದಲಿತರ ಬಗ್ಗೆ ಯಾವುದು ಕೂಡ ಕೆಲಸ ಮಾಡಲ್ಲ ಅವರು. ಸರ್, ಈಗ ಮುಂದೆ ನಿಮ್ಮ ಹೋರಾಟ ಹೇಗಿರುತ್ತೆ? ಬಿಡದಿ ಭೇಟಿ ಕೊಟ್ಟಿದ್ದೀರಾ, ಬಿಡದಿಯ ವಾಸ್ತವಾಂಶ ಅಲ್ಲಿ ಹೋಗಿ ರೈತರ ಜೊತೆ ನೀವು ಮಾತುಕತೆ ಮಾಡಿದ್ದೀರಾ ಸರ್? ನೋಡಿ, ಈಗಾಗಲೇ ನಮ್ಮೆಲ್ಲ ಮುಖಂಡರುಗಳು ಕೂಡ ಅಲ್ಲಿಗೆ ಬಿಡದಿಗೆ ಹೋಗಿದ್ದಾರೆ. ಅದ್ರ ಬಗ್ಗೆ ಏನು ಕೆಲಸ ಮಾಡಬೇಕು, ಅಲ್ಲಿ ಏನಾಗಬೇಕು ಅಂತ ನೋಡಿದಾರ. ಯಾಕೆ ಈಗೆಲ್ಲ ರೈತರು ಕೂಡ ಮೊನ್ನೆ ಏನು ಅಧಿಕಾರಿಗಳು ಹೋಗಿದ್ರು ಅವರಿಗೆ ಪೊರ್ಕೆಲ್ಲಿಂದು ಹೊಡಿದ್ದಾರೆ. ಇವತ್ತು ರೈತರೇ ಹೊಡಿದಿದ್ದಾರೆ, ಅವ್ರು ಯಾರು ಇಲ್ಲ. ಆದರೆ ಈಗ ಗೊತ್ತಾ ಫೋರ್ಸಬಲಿ ಆಗಿ ಅದನ್ನು ಅಕ್ವೈರ್ ಮಾಡ್ಕೊಂಡು ಟೌನ್ಶಿಪ್ ಮಾಡಬೇಕು, ಅವ್ರು ದುಡ್ಡು ಮಾಡಬೇಕಂತ ಅಷ್ಟೇ ಇದೆ ಕಾಂಗ್ರೆಸ್. ಸಿಲಿಕಾನ್ ಸಿಟಿಯನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡೋದಕ್ಕೆ ಹೊರಟಿದ್ದಾರೆ. ಬೆಂಗಳೂರು ಕೆರೆ ಇದ್ದಂತಹ ಪ್ರದೇಶ ಹೇಗಿದೆ ಅಂತ ನೀವು ನೋಡ್ಬೋದು. ಬಿಡದಿನೂ ಹೀಗೆ ಆದ್ರೆ ಜನ ಹೇಗೆ ಬದುಕೋದು ಸರ್? ಬ್ರ್ಯಾಂಡ್ ಬೆಂಗಳೂರು ಮಾಡಲಿಕ್ಕೆ ಮೊದಲ ಬೆಂಗಳೂರಿನಲ್ಲಿ ಇದ್ದಂಥ ಗುಂಡಿಗಳು ಮುಚ್ಚಲಕ್ಕೆ ಹೇಳಿ, ಆಮೇಲೆ ಬ್ರ್ಯಾಂಡ್ ಬೆಂಗಳೂರು ಮತ್ತೊಂದು ಮಾಡ್ಲಕ್ಕೆ ಹೋಗಿ ಇದ್ದಿದ್ದು ಗುಂಡಿಗಳೇ ಮುಚ್ಚಲಕ್ಕೆ ಆಗ್ತಾ ಇಲ್ಲ. ಇವ್ರು ಮುಂದೇನು ಬ್ರ್ಯಾಂಡ್ ಬೆಂಗಳೂರು ಮಾಡ್ತಿದ್ದಾರೆ. ಥ್ಯಾಂಕ್ ಯು. ಎಸ್, ಬಿಡದಿ ಟೌನ್ಶಿಪ್ ಬಗ್ಗೆ ಬಹಳಷ್ಟು ಈಗಾಗಲೇ ಆಕ್ರೋಶ ಕೇಳಿ ಬರ್ತಾ ಇದೆ. ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಬಿಡದಿ ಟೌನ್ಶಿಪ್ ಅನ್ನ ಕೈ ಬಿಡದೇ ಇದ್ರೆ ರೈತರ ಪರ ಉಗ್ರವಾದ ಹೋರಾಟವನ್ನ ಮಾಡ್ತೀನಿ ಅಂತ ಪ್ರತಿಭಟನಾಕಾರರು ಕೂಡ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ರೈತರು ಬೆಳೆದಂತಹ ಬೆಳೆಗಳನ್ನ ಈಗಿರುವಂತಹ ಜನರು ತಿಂತಾ ಇರುವಂತದ್ದು. ಮುಂಬರುವ ದಿನಗಳಲ್ಲಿ ಈ ರೀತಿ ಬೆಳೆಗಳ ನಾಶ ಆದ್ರೆ ಪ್ರತಿಯೊಬ್ಬರು ಕೂಡ ಟ್ಯಾಬ್ಲೆಟ್ ಆಗಿರ್ಬೋದು, ಮೆಡಿಸಿನ್ ಇದರಲ್ಲೇ ಜೀವನ ಮಾಡಬೇಕಾಗುತ್ತೆ, ಪರಿಸರ ಅನ್ನೋದು ಹಾಳಾಗುತ್ತೆ ಅನ್ನೋದು ಪ್ರತಿಭಟನಾಕಾರರ ಎಚ್ಚರಿಕೆಯ ಮಾತಾಗಿದೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.